ನಮಸ್ಕಾರ ಎಲ್ರಿಗೂ. ಇದೇ ಒಂದು ಸೆಪ್ಟೆಂಬರ್ 23 ಇಂದ ಫ್ಲಿಪ್ಕಾರ್ಟ್ ಅಲ್ಲಿ ಬಿಗ್ ಬಿಲಿಯನ್ ಡೇ ಸ್ಟಾರ್ಟ್ ಆಗ್ತಾ ಇರುವಂತದ್ದು. ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಇದೇ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ನೀವೇನಾದ್ರೂ ಐಫೋನ್ ಅಥವಾ ಸ್ಯಾಮ್ಸಂಗ್ S24 Ultra 25 Ultra ಈ ತರ ಫ್ಲಾಗ್ಶಿಪ್ ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ 10,000 ನಿಮ್ಗೆ ಡಿಸ್ಕೌಂಟ್ ನೀಡ್ತಾ ಇರುವಂತದ್ದು, 10,000 ಪ್ರೈಸ್ ಡೌನ್ ಆಗ್ತಾ ಇರುವಂತದ್ದು. ಅಥವಾ ನೀವೇನಾದ್ರೂ ಒಂದು 10,000 ರೇಂಜ್ ಅಲ್ಲಿ, 20,000 ರೇಂಜ್ ಅಲ್ಲಿ, 30,000 ರೇಂಜ್ ಅಲ್ಲಿ ಈ ತರ ಒಂದು ನಾರ್ಮಲ್ ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ 3,000 ಇಂದ 4,000 ನಿಮ್ಗೆ ಡಿಸ್ಕೌಂಟ್ ನೀಡ್ತಾ ಇರುವಂತದ್ದು. ಒಂದು ಪ್ರೈಸ್ ಡ್ರಾಪ್ ಆಗ್ತಾ ಇರುವಂತದ್ದು 30 to 40% ಡಿಸ್ಕೌಂಟ್ ಅನ್ನ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಎಲ್ಲ ಒಂದು ಮೊಬೈಲ್ಸ್ ಗಳ ಮೇಲೆ ನೀಡ್ತಾ ಇರುವಂತದ್ದು. ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ಇದೇ ಒಂದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು. ಯಾವ್ಯಾವ ಮೊಬೈಲ್ ಬೆಸ್ಟ್ ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. 10,000 ರೇಂಜ್ ಇಂದ 30, 40, 50,000 ರೇಂಜ್ ವರೆಗೂ ಬೆಸ್ಟ್ ಮೊಬೈಲ್ಸ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಮರಿದೆ ಬೇಗನೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಬೇಗನೆ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ 10,000 ರೇಂಜ್ ಅಲ್ಲಿ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ Oppo K13X ಅನ್ನುವಂತ ಒಂದು ಮೊಬೈಲ್ ನಿಮ್ಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 12,000 ರಿಂದ 13,000 ವರೆಗೂ ಆಗುತ್ತೆ. ನೀವೇನಾದ್ರೂ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ 10,000 ರೇಂಜ್ ಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಒಂದು ಆಫರ್ಸ್ ಗಳನ್ನ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು 10,000 ರೇಂಜ್ ಒಳಗೆ ಈ ಒಂದು Oppo K13X 5G ಮೊಬೈಲ್ ಅನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ LCD ಡಿಸ್ಪ್ಲೇ, 120 Hz ರಿಫ್ರೆಶ್ ರೇಟ್ ಮತ್ತೆ ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಆಗಿರುವಂತಹ ಒಂದು MediaTek Dimensity 6300 ಪವರ್ಫುಲ್ ಪ್ರೊಸೆಸರ್ ಇರುವಂತದ್ದು. ಮೇನ್ ಆಗಿ ಒಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದು ಪ್ರೊಸೆಸರ್ ನ ನೋಡ್ಕೊಂಡ್ಬಿಟ್ಟು ಪರ್ಚೇಸ್ ಮಾಡಿ. ಏನಕ್ಕಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಮೊಬೈಲ್ ರನ್ ಆಗುವುದು ಒಂದು ಪ್ರೊಸೆಸರ್ ಮೂಲಕ. ಮತ್ತೆ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟರಿ ಮತ್ತೆ 45W ನ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು, ಎಲ್ಲ ಒಂದು ಬ್ರ್ಯಾಂಡ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಬೆಸ್ಟ್ ಮೊಬೈಲ್ಸ್ ಅನ್ನ ಲಿಸ್ಟ್ ಮಾಡಿ ನಿಮ್ಗೆ ಹೇಳ್ತಾ ಇರುವಂತದ್ದು. ಎಲ್ಲ ಒಂದು ರಿಸರ್ಚ್ ಮಾಡಿಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. 10,000 ರೇಂಜ್ ಅಲ್ಲಿ ಈ ಒಂದು Oppo K13X 5G ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಇರುವಂತದ್ದು Infinix Note 50X 5G ಮೊಬೈಲ್. ಇದು ಕೂಡ ಒಂದು 10,000 ರೇಂಜ್ ಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 12,000 ವರೆಗೂ ಆಗುತ್ತೆ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ 10,000 ರೇಂಜ್ ಗೆ Infinix Note 50X 5G ಮೊಬೈಲ್ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿಯೂ ಕೂಡ 6.67 ಇಂಚಸ್ ನ HD+ ಡಿಸ್ಪ್ಲೇ ಇರುವಂತದ್ದು. ಮತ್ತೆ Android 15 ಮೇಲೆ ರನ್ ಆಗ್ತಾ ಇರುವಂತದ್ದು. 5500 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ಇದರಲ್ಲಿಯೂ ಕೂಡ ಸೇಮ್ 45W ಫಾಸ್ಟ್ ಚಾರ್ಜಿಂಗ್ ನೀಡ್ತಾ ಇರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಕ್ಯಾಮ್ರಾ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಈ ಒಂದು Infinix Note 50X ಅಲ್ಲಿ 50MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂತದ್ದು. ಮತ್ತೆ AI ಲೆನ್ಸ್, AI ಇರೇಸರ್ ಎಲ್ಲ ಒಂದು ಫೀಚರ್ಸ್ ಗಳು ಈ ಒಂದು Oppo K13X ಆಗಿರ್ಬೋದು, ಈ ಒಂದು Infinix Note 50X ಆಗಿರ್ಬೋದು, ಎಲ್ಲ ಒಂದು ಮೊಬೈಲ್ಸ್ ಗಳಲ್ಲಿ ಲೇಟೆಸ್ಟ್ ಫೀಚರ್ಸ್ ಅನ್ನ, AI ಬೇಸ್ಡ್ ಫೀಚರ್ಸ್ ಅನ್ನ ಕ್ಯಾಮ್ರಾದಲ್ಲಿ ಅಪ್ಗ್ರೇಡ್ ಮಾಡಿರುವಂತದ್ದು ಬೆಸ್ಟ್ ಮೊಬೈಲ್ಸ್ ಅಂತ ಹೇಳ್ಬೋದು. 10,000 ರೇಂಜ್ ಗೆ Infinix Note 50X ಮತ್ತೆ Oppo K13X 5G ಮೊಬೈಲ್ ಆರಾಮಾಗಿ ಪರ್ಚೇಸ್ ಮಾಡಬಹುದು. ಮತ್ತೆ ನೀವೇನಾದ್ರೂ ಒಂದು ಸ್ಯಾಮ್ಸಂಗ್ ಅಲ್ಲಿ ಒಂದು 10,000 ರೇಂಜ್ ಅಲ್ಲಿ ಒಂದು ಬೆಸ್ಟ್ ಮೊಬೈಲ್ ನೋಡ್ತಾ ಇದ್ರೆ Samsung Galaxy M16 5G ಮೊಬೈಲ್ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು. 6.7 ಇಂಚಸ್ ನ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ನಮ್ಗೆ ಇಲ್ಲಿ ನೋಡೋಕ್ ಸಿಗ್ತಾ ಇರುವಂತದ್ದು. 90 Hz ರಿಫ್ರೆಶ್ ರೇಟ್ ಕೂಡ ಇರುವಂತದ್ದು. ಮತ್ತೆ ಒಂದು ಪವರ್ಫುಲ್ ಪ್ರೊಸೆಸರ್ ಆಗಿರುವ MediaTek Dimensity 6300 ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಈ ಒಂದು Samsung Galaxy M16 ಅಲ್ಲಿ ಕೂಡ ನೀಡ್ತಾ ಇರುವಂತದ್ದು. ಫ್ರಂಟ್ ಕ್ಯಾಮ್ರಾ ಮತ್ತೆ ಬ್ಯಾಕ್ ಕ್ಯಾಮ್ರಾ ಎರಡು ಕೂಡ ತುಂಬಾ ಚೆನ್ನಾಗಿರುವಂತದ್ದು. 4K ದಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು. ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50MP ಮೆಗಾ ಪಿಕ್ಸೆಲ್ ಮತ್ತೆ ಅಲ್ಟ್ರಾ ವೈಡ್ ಆಂಗಲ್ 5MP ಮತ್ತೆ ಡೆಪ್ತ್ ಸೆನ್ಸರ್ 2MP ನೀಡ್ತಾ ಇರುವಂತದ್ದು. ಬೆಸ್ಟ್ ಕ್ಯಾಮ್ರಾ ಮೊಬೈಲ್ ಅಂತ ಹೇಳ್ಬೋದು. ಮತ್ತೆ ಬೆಸ್ಟ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. Samsung Galaxy M16 ಕೂಡ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರ ಪ್ರೈಸ್ ಬಂದ್ಬಿಟ್ಟು 12,000 ವರೆಗೂ ಆಗುತ್ತೆ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಆರಾಮಾಗಿ 10,000 ರೇಂಜ್ ಗೆ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ನಾನು ಹೇಳುವ ಎಲ್ಲ ಒಂದು ಮೊಬೈಲ್ಸ್ ಗಳ ಆಫರ್ ನಿಮ್ಗೆ September 23 ಅಂದ್ರೆ September 22 ಮಿಡ್ ನೈಟ್ ಗೆ ಸ್ಟಾರ್ಟ್ ಆಗುತ್ತೆ. ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಸ್ನೇಹಿತರೆ. ನಿಮ್ಗೆ ಏನಾದ್ರು ಒಂದು 12 ರಿಂದ 13 ಅಥವಾ 14, 15,000 ರೇಂಜ್ ಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ 15,000 ರೇಂಜ್ ಒಳಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಗೆ ಮೊದಲನೇದಾಗಿ Vivo T4X 5G ಮೊಬೈಲ್ ಇರುವಂತದ್ದು. 6.7 ಇಂಚಸ್ ನ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ ಇರುವಂತದ್ದು. ಮತ್ತೆ ಇದರಲ್ಲಿ MediaTek Dimensity 7300 ಪವರ್ಫುಲ್ ಪ್ರೊಸೆಸರ್ ಇರುವಂತದ್ದು.
ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಮತ್ತೆ Android 15 ಮೇಲೆ ರನ್ ಆಗ್ತಾ ಇರುವಂತದ್ದು, UFS 3.1 ಮತ್ತೆ LPDDR4X ರ್ಯಾಮ್ ಇರುವಂತದ್ದು, ರೀಡ್ ರೈಟ್ ಕಾಪಿ ಎಲ್ಲ ಒಂದು ಫಾಸ್ಟ್ ಆಗಿ ಆಗುತ್ತೆ. ಎಲ್ಲಿ ಕೂಡ ನಿಮ್ಗೆ ಲ್ಯಾಗ್ ಫೀಲ್ ಆಗೋದಿಲ್ಲ. ಮತ್ತೆ ಇದರಲ್ಲಿ ಕೂಡ 50 MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂತದ್ದು, ಮತ್ತೆ ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 8 MP ಇರುವಂತದ್ದು, 6500 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, ಮತ್ತೆ 44 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು. ಇದು ವಿವೋ T4X 5G ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 14 ರಿಂದ 15 ಸಾವಿರವರೆಗೂ ಆಗುತ್ತೆ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ನೀವು ಆರಾಮಾಗಿ 12 ರಿಂದ 13 ಸಾವಿರ ರೇಂಜ್ ಗೆ ಪರ್ಚೇಸ್ ಮಾಡ್ಕೋಬಹುದು. ಎಲ್ಲ ಒಂದು ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು 12 ಸಾವಿರವರೆಗೂ ನೀವು ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಆಪ್ಷನ್ ಇರುವಂತದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಅನ್ನುವಂಥದ್ದು. ಇದರ ಪ್ರೈಸ್ ಕೂಡ ನಿಮ್ಗೆ 12 ರಿಂದ 13 ಸಾವಿರವರೆಗೂ ಆಗುತ್ತೆ. ಇದರ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ತಾ ಹೋದ್ರೆ 6.6 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಇರುವಂತದ್ದು, 120 Hz ರಿಫ್ರೆಶ್ ರೇಟ್ ಇರುವಂತದ್ದು, ಮತ್ತೆ ಇದರಲ್ಲಿ ಎಕ್ಸಾನ್ಸ್ 1380 ಅನ್ನುವಂತ ಒಂದು ಸ್ಯಾಮ್ಸಂಗ್ ಅವ್ರದೇ ಓನ್ ಪ್ರೊಸೆಸರ್ ಇರುವಂತದ್ದು, ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ನಿಮ್ಗೆ ಏನಾದ್ರು ಜಾಸ್ತಿ ಟೈಮ್ ಬ್ಯಾಟರಿ ಬ್ಯಾಕಪ್ ಬೇಕಾದ್ರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಮೊಬೈಲ್ ಅನ್ನ ಚೂಸ್ ಮಾಡ್ಕೊಳ್ಳಿ. 6000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುವಂತದ್ದು, ಮತ್ತೆ ಫ್ರಂಟ್ ಕ್ಯಾಮ್ರಾ 13 MP ಇರುವಂತದ್ದು. ಅದನ್ನ ಬಿಟ್ರೆ ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು, AI ಬೇಸ್ಡ್ ಕ್ಯಾಮ್ರಾ ಆಗಿರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತಾ ಇರುವಂತದ್ದು. ಎಲ್ಲ ಒಂದು ಬ್ರ್ಯಾಂಡ್ಸ್ ಗಳನ್ನ, ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 13 ಸಾವಿರವರೆಗೂ ಆಗುತ್ತೆ. ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 15 ಸಾವಿರ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ನೀವೇನಾದ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಸೆಪ್ಟೆಂಬರ್ 23rd ಗೆ ನೀವೇನಾದ್ರೂ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಒಂದು 13 ಸಾವಿರವರೆಗೂ 2 ರಿಂದ 3 ಸಾವಿರ ನಿಮ್ಗೆ ಕಮ್ಮಿ ಆಗುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ M35 ಕೂಡ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಮತ್ತೆ ಸ್ವಲ್ಪ ಪ್ರೈಸ್ ರೇಂಜ್ ಜಾಸ್ತಿ ಆದ್ರೆ ನಿಮ್ಗೆ ಒಂದು 15 ರಿಂದ 16 ಸಾವಿರ ರೇಂಜ್ ಒಳಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ಚೂಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ M36 5G ಮೊಬೈಲ್ ಇರುವಂತದ್ದು, 6.7 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಎಕ್ಸಾನ್ಸ್ 1380 ಅನ್ನುವಂತ ಒಂದು ಸ್ಯಾಮ್ಸಂಗ್ ಅವರದೇ ಓನ್ ಪ್ರೊಸೆಸರ್ ಇರುವಂತದ್ದು, 50 MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂತದ್ದು, 13 MP ಸೆಲ್ಫಿ ಕ್ಯಾಮ್ರಾ ಇರುವಂತದ್ದು, ಮತ್ತೆ ಇದರಲ್ಲಿ 6000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ತುಂಬಾ ಚೆನ್ನಾಗಿರುವಂತದ್ದು. 16 ಸಾವಿರ ರೇಂಜ್ ವರೆಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M36 ಒಂದು ಬೆಸ್ಟ್ ಆಪ್ಷನ್. ಒಂದು ಎಲ್ಲ ಒಂದು ಪ್ರೈಸ್, ಎಲ್ಲ ಒಂದು ಆಫರ್ಸ್ ಗಳನ್ನ ನೀವು ಅಪ್ಲೈ ಮಾಡ್ಕೊಂಡ್ಬಿಟ್ಟು 15 ರಿಂದ 14 ಸಾವಿರ ರೇಂಜ್ ವರೆಗೆ ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M36 ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಆಪ್ಷನ್ ಬರ್ತಾ ಇರುವಂತದ್ದು CMF 2 Pro ಅನ್ನುವಂಥದ್ದು. ಈ ಒಂದು CMF ಮೊಬೈಲ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಒಂದು 18 ರಿಂದ 19 ಸಾವಿರವರೆಗೂ ಆಗುತ್ತೆ. ನೀವೇನಾದ್ರೂ ಒಂದು ಬ್ಯಾಂಕ್ ಆಫರ್ ನ ಇನ್ಕ್ಲೂಡ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಒಂದು 15 ಸಾವಿರ ರೇಂಜ್ ಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಸ್ಪೆಸಿಫಿಕೇಶನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 6.7 ಇಂಚಸ್ ನ ಫುಲ್ HD ಪ್ಲಸ್ ಫ್ಲೆಕ್ಸಿಬಲ್ ಅಮೋಲೆಡ್ ಡಿಸ್ಪ್ಲೇ ಇರುವಂತದ್ದು. ಎಲ್ಲ ಒಂದು ಎಡ್ಜ್ ಕೂಡ ತುಂಬಾ ಬೆಜಲ್ ಎಲ್ಲ ಕಡೆ ಆಲ್ಮೋಸ್ಟ್ ಆಲ್ ಕಮ್ಮಿ ಇರುವಂತದ್ದು. ಮತ್ತೆ ಮೀಡಿಯಾಟೆಕ್ ಡೈಮೆನ್ಸಿಟಿ 7300 ಪ್ರೋ ಪ್ರೊಸೆಸರ್ ಇರುವಂತದ್ದು, ಒಳ್ಳೆಯ ಪ್ರೊಸೆಸರ್, ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಮತ್ತೆ 3000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇರುವಂತದ್ದು, ಮತ್ತೆ 5000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, ಮತ್ತೆ ಫ್ರಂಟ್ ಕ್ಯಾಮ್ರಾ 16 MP, ಮತ್ತೆ ರೇರ್ ಕ್ಯಾಮ್ರಾ ಬಂದ್ಬಿಟ್ಟು 50 MP ಇರುವಂತದ್ದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. 16 ರಿಂದ 17 ಸಾವಿರವರೆಗೂ ನೀವೇನಾದ್ರೂ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ CMF 2 Pro ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಇನ್ನ ನೆಕ್ಸ್ಟ್ ಮೊಬೈಲ್ ಬಂದ್ಬಿಟ್ಟು Moto G86 ಪವರ್. ಇದರ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ 16 ಸಾವಿರವರೆಗೂ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಒಂದು ಇದರ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 19 ಸಾವಿರವರೆಗೂ ಆಗುತ್ತೆ. ನೀವು ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಒಂದು 16 ಸಾವಿರ ರೇಂಜ್ ಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ಡೈಮೆನ್ಸಿಟಿ 7400 ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಇರುವಂತದ್ದು. ಎಲ್ಲ ಒಂದು ಗೇಮ್ಸ್ ಗಳನ್ನ ನೀವು ಹೈಯರ್ ಸೆಟ್ಟಿಂಗ್ ಅಲ್ಲಿ ಎಲ್ಲಿಯೂ ಕೂಡ ಲ್ಯಾಗ್ ಇಲ್ಲದೆ ಸ್ಮೂತ್ ಆಗಿ ಆಡ್ಕೋಬಹುದು. 120 Hz ರಿಫ್ರೆಶ್ ರೇಟ್ ಇರುವಂತದ್ದು. ಅದನ್ನ ಬಿಟ್ರೆ ಇದರ ಕ್ಯಾಮ್ರಾ ಬಗ್ಗೆ ನೋಡೋದಾದ್ರೆ 50 MP ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಇರುವಂತದ್ದು, ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 MP ಇರುವಂತದ್ದು, ಮತ್ತೆ 4K ದಲ್ಲಿ ಎಲ್ಲ ಒಂದು ವಿಡಿಯೋಗಳನ್ನ ಶೂಟ್ ಮಾಡ್ಕೋಬಹುದು. ಫ್ರಂಟ್ ಟು ಬ್ಯಾಕ್ ಎರಡು ಕೂಡ 4K ದಲ್ಲಿ ವಿಡಿಯೋ ಶೂಟ್ ಅನ್ನ ಮಾಡ್ಕೋಬಹುದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್, ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. Moto G96 ಮತ್ತೆ Moto G86 ಎರಡು ಕೂಡ ಸಿಮಿಲರ್ ಮೊಬೈಲ್ಸ್, ಸೇಮ್ ಪ್ರೈಸ್ ರೇಂಜ್ ಗೆ ಲಾಂಚ್ ಆಗ್ತಾ ಇರುವಂತದ್ದು. ಎರಡರಲ್ಲಿಯೂ ಕೂಡ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ, ಎರಡು ಕೂಡ ಬೆಸ್ಟ್ ಮೊಬೈಲ್. ಮತ್ತೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು 20 ಸಾವಿರ ರೇಂಜ್ ವರೆಗೂ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತಿದ್ರೆ ವಿವೋ T4R ಒಂದು ಆಪ್ಷನ್ ಆದ್ರೆ Oppo K13 ಎರಡೂ ಕೂಡ ಮೊಬೈಲ್ಸ್ ಆಲ್ಮೋಸ್ಟ್ ಆಲ್ ಸೇಮ್ ಸ್ಪೆಸಿಫಿಕೇಶನ್ಸ್, ಸೇಮ್ ಪ್ರೈಸ್ ರೇಂಜ್ ಅಲ್ಲಿ ಲಾಂಚ್ ಆಗ್ತಾ ಇರುವಂತದ್ದು. ಇದರ ಸ್ಪೆಸಿಫಿಕೇಶನ್ಸ್ ಗಳ ಬಗ್ಗೆ ನೋಡೋದಾದ್ರೆ ಇದರಲ್ಲಿ 6.67 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಇರುವಂತದ್ದು Oppo K13 ಅಲ್ಲಿ, ಮತ್ತೆ ವಿವೋ T4R ಅಲ್ಲಿ ಎರಡೂ ಕೂಡ ಸೇಮ್ ಪ್ರೈಸ್ ರೇಂಜ್ ಗೆ ಸೇಮ್ ಸ್ಪೆಸಿಫಿಕೇಶನ್ ಅಲ್ಲಿ ಲಾಂಚ್ ಆಗ್ತಾ ಇರುವಂತದ್ದು. ಸ್ನ್ಯಾಪ್ ಡ್ರ್ಯಾಗನ್
6 Gen 4 ಪವರ್ಫುಲ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್, ಬೆಸ್ಟ್ ಪ್ರೊಸೆಸರ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಇದರಲ್ಲಿ ಕಲರ್ OS 15 ಆಂಡ್ರಾಯ್ಡ್ 15 ಮೇಲೆ ರನ್ ಆಗ್ತಾ ಇರುವಂತದ್ದು, LPDDR4X UFS 3.1 ಮೇಲೆ ಈ ಒಂದು ಬಿಲ್ಡ್ ಆಗಿರುವಂತದ್ದು. ಮತ್ತೆ 7000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. Oppo K13 ನಲ್ಲಿ 7000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, ಮತ್ತೆ 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ನಮಗೆ ನೋಡಕ್ ಸಿಗ್ತಾ ಇರುವಂತದ್ದು. ಇದರ ಪ್ರೈಸ್ ಬಂದ್ಬಿಟ್ಟು 18,000 ರಿಂದ 20,000 ರೇಂಜ್ ವರೆಗೂ ನೀವು ಆರಾಮಾಗಿ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ 1,000 ಕಮ್ಮಿಯಲ್ಲಿ ನೀವು ಆರಾಮಾಗಿ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. Vivo T4R ಮತ್ತೆ Oppo K13 ಎರಡು ಕೂಡ ಸಿಮಿಲರ್ ಮೊಬೈಲ್ಸ್ ಆಲ್ಮೋಸ್ಟ್ ಆಲ್. ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳು ಸೇಮ್ ಇರುವಂತದ್ದು. ಯಾವ ಮೊಬೈಲ್ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ, ಎರಡು ಕೂಡ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಅದನ್ನ ಬಿಟ್ರೆ ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 20,000 ರಿಂದ 22,000 ವರೆಗೂ ನೀವೇನಾದ್ರೂ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ Vivo T4 ಒಂದು ಬೆಸ್ಟ್ ಆಪ್ಷನ್. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಗಳನ್ನ ನೋಡ್ತಾ ಹೋದ್ರೆ 6.7 ಇಂಚಸ್ ನ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಜೊತೆಗೆ ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಅನ್ನುವಂತ ಒಂದು ಪವರ್ಫುಲ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್, ಪವರ್ಫುಲ್ ಪ್ರೊಸೆಸರ್. ನೀವೇನಾದ್ರೂ ಮೊಬೈಲ್ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಸ್ನ್ಯಾಪ್ ಡ್ರ್ಯಾಗನ್ ಇರುವಂತ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡಿ. ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್, ಎಲ್ಲಿಯೂ ಕೂಡ ಲ್ಯಾಗ್ ಆಗೋದಿಲ್ಲ. ಮತ್ತೆ 120 Hz ರಿಫ್ರೆಶ್ ರೇಟ್ ಇರುವಂತದ್ದು. ಒಂದು 20,000 ರಿಂದ 22,000 ರೇಂಜ್ ವರೆಗೂ Vivo T4 ಮೊಬೈಲ್ ಬೆಸ್ಟ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇದರಲ್ಲಿ ಕರ್ವ್ ಡಿಸ್ಪ್ಲೇ ಕೂಡ ನೀಡ್ತಾ ಇರುವಂತದ್ದು. ಅದನ್ನ ಬಿಟ್ಟರೆ 50 MP ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇರುವಂತದ್ದು. ಫ್ರಂಟ್ ಕ್ಯಾಮ್ರಾ ಬಂದ್ಬಿಟ್ಟು 32 MP ಇರುವಂತದ್ದು. ಮತ್ತೆ ಸೋನಿ ಸೆನ್ಸರ್ಸ್ ಅನ್ನ ಈ ಒಂದು ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ತಾ ಇರುವಂತದ್ದು. ಕ್ಲಾರಿಟಿ ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ಕ್ಲಾರಿಟಿಯಲ್ಲಿ ಫೋಟೋ ಶೂಟ್ ಆಗಿರ್ಬೋದು, ವಿಡಿಯೋ ಕ್ಲಾರಿಟಿಯಲ್ಲಿ ಈ ಒಂದು Vivo T4 ಇರುವಂತದ್ದು. 20,000 ರೇಂಜ್ ವರೆಗೂ ನೀವು ಆರಾಮಾಗಿ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು 20,000 ರಿಂದ 22,000 ರೇಂಜ್ ಅಲ್ಲಿ ಇನ್ನೂ ಒಂದು ಮೊಬೈಲ್ ಇರುವಂತದ್ದು, ನಥಿಂಗ್ ಫೋನ್ 3A ಅನ್ನುವಂತ ಒಂದು ಮೊಬೈಲ್ ಇರುವಂತದ್ದು. ಇವಾಗ ಸದ್ಯದಲ್ಲಿ ಮಾರ್ಕೆಟ್ ಅಲ್ಲಿ ಒಂದು ನಥಿಂಗ್ ಫೋನ್ ಕೂಡ ತುಂಬಾ ಚೆನ್ನಾಗಿರುವಂತದ್ದು. ಇದರ ಸ್ಪೆಸಿಫಿಕೇಶನ್ಸ್ ಗಳು ಸ್ನ್ಯಾಪ್ ಡ್ರ್ಯಾಗನ್ 7S Gen 3 ಅನ್ನುವಂತ ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಇರುವಂತದ್ದು, 5,000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, 50 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು, ಫ್ರಂಟ್ ಕ್ಯಾಮ್ರಾ 32 MP ಮತ್ತೆ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಇದರಲ್ಲಿ 50 MP ಇರುವಂತದ್ದು. ಮತ್ತೆ 4K ದಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು. 30 per frame seconds ಗಳಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು. ಇದು ಕೂಡ ಒಂದು ಬೆಸ್ಟ್ ಆಪ್ಷನ್, ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ನೀವೇನಾದ್ರೂ ಒಂದು ನಥಿಂಗ್ ಅಲ್ಲಿ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ 20,000 ರಿಂದ 22,000 ರೇಂಜ್ ವರೆಗೂ ಈ ಒಂದು ನಥಿಂಗ್ ಫೋನ್ 3A ಲಾಂಚ್ ಆಗ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಒಂದು 22,000 ವರೆಗೂ ನೀವು ಆರಾಮಾಗಿ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಅದನ್ನ ಬಿಟ್ರೆ ನೀವೇನಾದ್ರೂ ಒಂದು 25,000 ರಿಂದ 28,000 ರೇಂಜ್ ಒಳಗೆ ನೀವೇನಾದ್ರೂ ಒಂದು ನಥಿಂಗ್ ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನಿಮ್ಗೆ ಬೆಸ್ಟ್ ಆಪ್ಷನ್ ನಥಿಂಗ್ ಫೋನ್ 3A Pro ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರಲ್ಲಿ ಕೂಡ ಸೇಮ್ 6.7 ಇಂಚಸ್ ನ ಅಮೋಲೆಡ್ ಡಿಸ್ಪ್ಲೇ ಮತ್ತೆ 120 Hz ರಿಫ್ರೆಶ್ ರೇಟ್ ಮತ್ತೆ 3,000 ವರೆಗೂ ಪೀಕ್ ಬ್ರೈಟ್ನೆಸ್ ಇರುವಂತದ್ದು, ಮತ್ತೆ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಇರುವಂತದ್ದು, ಮತ್ತೆ ಆಂಡ್ರಾಯ್ಡ್ 15 ಇರುವಂತದ್ದು, 5,000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು. ನೀವೇನಾದ್ರೂ ಒಂದು 28,000 ವರೆಗೂ, ಆಲ್ಮೋಸ್ಟ್ ಆಲ್ 26,000 ವರೆಗೂ ಈ ಒಂದು ಮೊಬೈಲ್ ಅನ್ನ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 30,000 ವರೆಗೂ ಆಗುತ್ತೆ. ಈ ಒಂದು ನಥಿಂಗ್ ಫೋನ್ 3A Pro ನೀವು ಮಾಮೂಲಿ ಟೈಮ್, ಈ ಒಂದು ಸೇಲ್ ಇಲ್ಲದೆ ಇರೋ ಟೈಮ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 30,000 ವರೆಗೂ ಆಗುತ್ತೆ. ನೀವೇನಾದ್ರೂ ಈ ಒಂದು ಸೇಲ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 25,000 ವರೆಗೂ ಆರಾಮಾಗಿ ಈ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ನಥಿಂಗ್ ಫೋನ್ 3A Pro, ನಥಿಂಗ್ ಮೊಬೈಲ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಇದು ಕೂಡ ಒಂದು ಬೆಸ್ಟ್ ಮೊಬೈಲ್. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು 30,000 ರೇಂಜ್ ಇಂದ 50,000 ರೇಂಜ್ ಒಳಗೆ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ಮೊದಲನೇದಾಗಿ 30,000 ರೇಂಜ್ ಒಳಗೆ ನೋಡೋದಾದ್ರೆ ನಿಮ್ಗೆ ಎರಡು ಆಪ್ಷನ್ಸ್ ಗಳು ಇರುವಂತದ್ದು, ಗೂಗಲ್ ಪಿಕ್ಸೆಲ್ 7 ಮತ್ತೆ ಗೂಗಲ್ ಪಿಕ್ಸೆಲ್ 7A ಅನ್ನುವಂತ ಒಂದು ಎರಡು ಮೊಬೈಲ್ಸ್ ಇರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳು ಸೇಮ್, ಎರಡು ಮೊಬೈಲ್ಸ್ ಗಳು ಸೇಮ್ ಸ್ಪೆಸಿಫಿಕೇಶನ್ಸ್ ಇರುವಂತದ್ದು, ಸ್ವಲ್ಪ ಚೇಂಜಸ್ ಇರುವಂತದ್ದು. ಈ ಒಂದು ಗೂಗಲ್ ಪಿಕ್ಸೆಲ್ 7A ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಈ ಒಂದು ಪ್ರೈಸ್ ಬಂದ್ಬಿಟ್ಟು 30,000 ರಿಂದ 32,000 ರೇಂಜ್ ವರೆಗೆ ನೀವು ಆರಾಮಾಗಿ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಅಂದ್ರೆ ಸೆಪ್ಟೆಂಬರ್ 23rd ಗೆ ಪರ್ಚೇಸ್ ಮಾಡ್ಕೋಬಹುದು. 6.1 ಇಂಚಸ್ ನ ಫುಲ್ HD ಪ್ಲಸ್ ಓಲ್ಡ್ ಡಿಸ್ಪ್ಲೇ ಇರುವಂತದ್ದು, 90 Hz ರಿಫ್ರೆಶ್ ರೇಟ್ ಇರುವಂತದ್ದು, ಮತ್ತೆ ಗೂಗಲ್ ಅವರದೇ ಓನ್ ಪ್ರೊಸೆಸರ್ ಆಗಿರುವ ಗೂಗಲ್ ಟೆನ್ಸರ್ G2 ಅನ್ನುವಂತ ಒಂದು ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಇರುವಂತದ್ದು. ಗೂಗಲ್ ಪಿಕ್ಸೆಲ್ 7A ಬೆಸ್ಟ್ ಮೊಬೈಲ್, ಬೆಸ್ಟ್ ಮಾರ್ಕೆಟ್ ಅಲ್ಲಿ ಸೆಲ್ ಆಗ್ತಾ ಇರುವಂತದ್ದು. ಈ ಒಂದು ಗೂಗಲ್ ಪಿಕ್ಸೆಲ್ 7A ಒಂದು ಫ್ಲಾಗ್ಶಿಪ್ ಮೊಬೈಲ್ ಅಂತ ಹೇಳ್ಬೋದು. ಪವರ್ಫುಲ್ ಗೇಮಿಂಗ್ ಮೊಬೈಲ್, ಮತ್ತೆ 4,300 mAh ಕೆಪಾಸಿಟಿ ಇರುವಂತದ್ದು. ಮೊಬೈಲ್ ತುಂಬಾ ಥಿನ್ ಇರುವಂತದ್ದು, ಅದಕ್ಕೆ ಬ್ಯಾಟರಿ ಸ್ವಲ್ಪ ಕಮ್ಮಿ ಕೊಟ್ಟಿರುವಂತದ್ದು. ಅದನ್ನ ಬಿಟ್ರೆ 64 MP ಕ್ಯಾಮ್ರಾ ಇರುವಂತದ್ದು, 13 MP ಅಲ್ಟ್ರಾ ವೈಡ್ ಆಂಗಲ್ ಇರುವಂತದ್ದು, ಮತ್ತೆ 13 MP ಫ್ರಂಟ್ ಕ್ಯಾಮ್ರಾ ಇರುವಂತದ್ದು. 4K ದಲ್ಲಿ ಫ್ರಂಟ್ ಟು ಬ್ಯಾಕ್ ಎರಡು ಕೂಡ 30 per frame seconds ಅಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು.
ಮತ್ತೆ IP67 ರೆಸಿಸ್ಟೆನ್ಸ್ ಇರುವಂತದ್ದು ಎಲ್ಲ ಒಂದು ಮೊಬೈಲ್ಸ್ ಗಳಲ್ಲಿ IP67 IP69 30,000 ರಿಂದ 50,000 ರೇಂಜ್ ಅಲ್ಲಿ ಎಲ್ಲ ಒಂದು ಮೊಬೈಲ್ಸ್ ಗಳಿಗೆ ನೀಡ್ತಾ ಇರುವಂತದ್ದು ಅಂದ್ರೆ ವಾಟರ್ ಪ್ರೂಫ್ ಆಗಿರ್ಬೋದು, ಡಸ್ಟ್ ಪ್ರೂಫ್ ಆಗ್ತಾ ಇರುವಂತದ್ದು ಈ ಒಂದು ಗೂಗಲ್ ಪಿಕ್ಸೆಲ್ 7a ಅಲ್ಲಿ ಕೂಡ ನೀಡ್ತಾ ಇರುವಂತದ್ದು 30,000 ರಿಂದ 35,000 ರೇಂಜ್ ಒಳಗೆ ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಬೆಸ್ಟ್ ಮೊಬೈಲ್ ಈ ಒಂದು ಗೂಗಲ್ ಪಿಕ್ಸೆಲ್ 7a. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ನೀವೇನಾದ್ರೂ ಒಂದು 35,000 ರಿಂದ 40,000 ರೇಂಜ್ ಒಳಗೆ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಓಪೋ ರೆನೋ 14 ನಿಮ್ಗೆ ಬೆಸ್ಟ್ ಆಪ್ಷನ್, ಒಂದು ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಗಳು ಆ ತರ ಇರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು 35,000 ರಿಂದ 40,000 ರೇಂಜ್ ಒಳಗೆ ಎಲ್ಲ ಒಂದು ಮೊಬೈಲ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡಾಗ ಇದು ಒಂದು ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ಇದರಲ್ಲಿ ಮಿಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ ಇರುವಂತದ್ದು, 6000 mAh ಕೆಪಾಸಿಟಿ ಬ್ಯಾಟರಿ ಇರುವಂತದ್ದು, 80 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಇರುವಂತದ್ದು, 50 MP ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ, 8 MP ಅಲ್ಟ್ರಾ ವೈಡ್ ಆಂಗಲ್ ಮತ್ತೆ ಇನ್ನೂ ಒಂದು ಎಕ್ಸ್ಟ್ರಾ 50 MP ಡೆಪ್ತ್ ಸೆನ್ಸರ್ ಇರುವಂತದ್ದು. ಒಟ್ಟಾರೆಯಾಗಿ ಒಂದು ಬೆಸ್ಟ್ ಕ್ಯಾಮ್ರಾ ಮೊಬೈಲ್ ಜೊತೆಗೆ ಒಂದು ಬೆಸ್ಟ್ ಗೇಮಿಂಗ್ ಮೊಬೈಲ್, ಫ್ಲಾಗ್ಶಿಪ್ ಮೊಬೈಲ್ ಅಂತ ಹೇಳ್ಬೋದು. 35,000 ರಿಂದ 40,000 ರೇಂಜ್ ವರೆಗೆ ನೀವು ಆರಾಮಾಗಿ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ನೀವೇನಾದ್ರೂ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 33 ರಿಂದ 34,000 ರೇಂಜ್ ವರೆಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಇದರ ಆಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 38,000. ನೀವೇನಾದ್ರೂ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ ಪರ್ಚೇಸ್ ಮಾಡ್ತೀರಾ ಅಂದ್ರೆ 35 ರಿಂದ 34,000 ರೇಂಜ್ ವರೆಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಅದನ್ನ ಬಿಟ್ರೆ ಇನ್ನೂ ಒಂದು ಆಪ್ಷನ್ ಇರುವಂತದ್ದು ನಿಮ್ಗೆ ಗೂಗಲ್ ಪಿಕ್ಸೆಲ್ 9. ಈ ಒಂದು ಮೊಬೈಲ್ ಪ್ರೈಸ್ ಬಂದ್ಬಿಟ್ಟು ಆಕ್ಚುಯಲ್ ಆಗಿ 45,000 ರೇಂಜ್ ವರೆಗೂ ಆಗುತ್ತೆ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ 40,000 ರೇಂಜ್ ವರೆಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಗೂಗಲ್ ಪಿಕ್ಸೆಲ್ 9 40,000 ರೇಂಜ್ ವರೆಗೆ ಇದು ಕೂಡ ಒಂದು ಬೆಸ್ಟ್ ಫ್ಲಾಗ್ಶಿಪ್ ಮೊಬೈಲ್, ಹೆವಿ ಮೊಬೈಲ್ ಆಗಿರುವಂತದ್ದು. ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಪ್ರೈಸ್ ಬಂದ್ಬಿಟ್ಟು 45,000 ವರೆಗೂ ಆಗುತ್ತೆ. ಈ ಒಂದು ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಅಲ್ಲಿ 38 ರಿಂದ 40,000 ರೇಂಜ್ ವರೆಗೂ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ತುಂಬಾ ಪವರ್ಫುಲ್ ಗೇಮಿಂಗ್ ಮೊಬೈಲ್ ಅಂತ ಹೇಳ್ಬೋದು. ನಿಮ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಆಲ್ರೆಡಿ ಹೇಳಿದ ಹಾಗೆ ಇದರಲ್ಲಿ ಕೂಡ ನಿಮ್ಗೆ ಡೈನಾಮಿಕ್ ಅಮೋಲೆಡ್ 2X ಅನ್ನುವಂತ ಒಂದು ಎಕ್ಸಾನ್ಸ್ 2400 ಅನ್ನುವಂತ ಒಂದು ಸ್ಯಾಮ್ಸಂಗ್ ಅವರದೇ ಓನ್ ಪ್ರೊಸೆಸರ್ ಇರುವಂತದ್ದು, ತುಂಬಾ ಪವರ್ಫುಲ್ ಆಗಿರುವಂತದ್ದು. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಇರುವಂತದ್ದು, 4000 mAh ಇರುವಂತದ್ದು. ಅದನ್ನ ಬಿಟ್ರೆ ಉಳಿಕಿದ್ದೆಲ್ಲ ತುಂಬಾ ಚೆನ್ನಾಗಿರುವಂತದ್ದು ಫ್ಲಾಗ್ಶಿಪ್ ಮೊಬೈಲ್ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24. ಅದನ್ನ ಬಿಟ್ರೆ 45,000 ರೇಂಜ್ ಇಂದ 47,000 ಒಂದು 50,000 ರೇಂಜ್ ಒಳಗೆ ಅಥವಾ 45,000 ರೇಂಜ್ ಮೇಲ್ಗಡೆ ನೀವೇನಾದ್ರೂ ಒಂದು ಮೊಬೈಲ್ ಅನ್ನ ಪರ್ಚೇಸ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಐಫೋನ್ 15 ಇರುವಂತದ್ದು 47 ರಿಂದ 50,000 ರೇಂಜ್ ವರೆಗೂ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಐಫೋನ್ ಅನ್ನ 50,000 ರೇಂಜ್ ಒಳಗೆ ಆರಾಮಾಗಿ ಪರ್ಚೇಸ್ ಮಾಡ್ಕೋಬಹುದು. ಐಫೋನ್ 15 ಇರುವಂತದ್ದು ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ಅದನ್ನ ಬಿಟ್ರೆ ನಿಮ್ಗೆ ಆಂಡ್ರಾಯ್ಡ್ ಅಲ್ಲಿ ಇನ್ನೊಂದು ಆಪ್ಷನ್ ಇರುವಂತದ್ದು Xiaomi 15 ಅಂತ ಹೊಸದಾಗಿ ಲಾಂಚ್ ಆಗ್ತಾ ಇರುವಂತದ್ದು. ಸ್ನ್ಯಾಪ್ ಡ್ರ್ಯಾಗನ್ 8 ಲೈಟ್ ಅನ್ನುವಂತ ಒಂದು ಪವರ್ಫುಲ್ ಪ್ರೊಸೆಸರ್ ಇರುವಂತದ್ದು. ಯಾವ ರೀತಿ ಪ್ರೈಸ್ ಹೆಚ್ಚಾಗ್ತಾ ಹೋಗುತ್ತೆ ಆ ರೀತಿ ಪವರ್ಫುಲ್ ಪ್ರೊಸೆಸರ್ ಗೇಮಿಂಗ್ ಮೊಬೈಲ್ ಅನ್ನ ನೀವು ಇಲ್ಲಿ ನೋಡ್ಕೋಬಹುದು. 50 MP ಮೆಗಾ ಪಿಕ್ಸೆಲ್ ಇರುವಂತದ್ದು, ಟ್ರಿಪಲ್ ಕ್ಯಾಮ್ರಾ ಇರುವಂತದ್ದು. ಟ್ರಿಪಲ್ ಕ್ಯಾಮ್ರಾ ಮೂರು ಕ್ಯಾಮ್ರಾ ಕೂಡ 50 MP 50 MP 50 MP ಇರುವಂತದ್ದು. ಒಂದು ಒಳ್ಳೆ ಕ್ಯಾಮ್ರಾ ಜೊತೆಗೆ ಒಂದು ಒಳ್ಳೆಯ ಪವರ್ಫುಲ್ ಗೇಮಿಂಗ್ ಈ ಒಂದು Xiaomi 15 ಆಗಿರುವಂತದ್ದು. ನೀವೇನಾದ್ರೂ ಒಂದು ಆಂಡ್ರಾಯ್ಡ್ ಅಲ್ಲಿ 45 ರಿಂದ 50,000 ರೇಂಜ್ ಒಳಗೆ ಒಂದು ಮೊಬೈಲ್ ಅನ್ನ ನೋಡ್ತಾ ಇದ್ರೆ Xiaomi 15 ಇರುವಂತದ್ದು. ಇನ್ನೂ ಒಂದು 2-3 ಮೊಬೈಲ್ಸ್ ಇರುವಂತದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತೆ iQ13 ಕೂಡ ಇರುವಂತದ್ದು ಈ ಒಂದು 45 ರಿಂದ 50,000 ರೇಂಜ್ ಒಳಗೆ. Vivo X200 FE ಇರುವಂತದ್ದು. ನೀವೇನಾದ್ರೂ ಒಂದು ಆಂಡ್ರಾಯ್ಡ್ ಅಲ್ಲಿ ಒಂದು ಒಳ್ಳೆ ಬೆಸ್ಟ್ ಮೊಬೈಲ್ ನೋಡ್ತಾ ಇದ್ರೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಪ್ರಕಾರ ತುಂಬಾ ರಿಸರ್ಚ್ ಮಾಡಿದಾಗ 50,000 ರೇಂಜ್ ಒಳಗೆ ಬೆಸ್ಟ್ ಮೊಬೈಲ್ ಅಂತ ಹೇಳ್ಬೋದು Vivo X200 FE. ಸದ್ಯದಲ್ಲಿ ಮಾರ್ಕೆಟ್ ಅಲ್ಲಿ 50,000 ರೇಂಜ್ ಒಳಗೆ ನೀವೇನಾದ್ರೂ ಒಂದು ಒಳ್ಳೆಯ ಪವರ್ಫುಲ್ ಗೇಮಿಂಗ್ ಮೊಬೈಲ್ ಜೊತೆಗೆ ಒಂದು ಕ್ಯಾಮ್ರಾ ಮೊಬೈಲ್, ಆಲ್ ರೌಂಡರ್ ಮೊಬೈಲ್ ಅಂತ ಹೇಳ್ಬೋದು. ಬ್ಯಾಟ್ರಿ ಕೂಡ ತುಂಬಾ ಚೆನ್ನಾಗಿರುವಂತದ್ದು, 6500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂತದ್ದು. ಸೋನಿ ಲೆನ್ಸ್ ಅನ್ನ ಯೂಸ್ ಮಾಡ್ತಾ ಇರುವಂತದ್ದು. ಫ್ರಂಟ್ ಕ್ಯಾಮ್ರಾ ಕೂಡ 50 MP ಇರುವಂತದ್ದು, ಬ್ಯಾಕ್ ಕ್ಯಾಮ್ರಾ ಕೂಡ 50 MP ಇರುವಂತದ್ದು. ಪವರ್ಫುಲ್ ಗೇಮಿಂಗ್ ಪ್ರೊಸೆಸರ್ ಜೊತೆಗೆ ಒಂದು ಒಳ್ಳೆ ಕ್ಲಾರಿಟಿ ವಿಡಿಯೋ ಫೋಟೋ ಶೂಟ್ ಅನ್ನ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ 6.31 ಇಂಚಸ್ ನ ಫುಲ್ HD ಪ್ಲಸ್ LPTU ಅನ್ನುವಂತ ಒಂದು 120 Hz ರಿಫ್ರೆಶ್ ರೇಟ್ ಇರುವಂತ ಒಂದು ಡಿಸ್ಪ್ಲೇ ಇರುವಂತದ್ದು. ಮಿಡಿಯಾಟೆಕ್ ಡೈಮೆನ್ಸಿಟಿ 9300 ಇರುವಂತದ್ದು. ಎಲ್ಲ ಒಂದು ಗೇಮ್ಸ್ ಗಳನ್ನ ನಾವಿಲ್ಲಿ ಹೈಯರ್ ಸೆಟ್ಟಿಂಗ್ ಅಲ್ಲಿ ಎಲ್ಲಿಯೂ ಕೂಡ ಲ್ಯಾಗ್ ಇಲ್ಲದೆ ಒಂದು ಆರಾಮಾಗಿ ಆಡ್ಕೋಬಹುದು. ಇದು 50,000 ರೇಂಜ್ ಅಲ್ಲಿ ಎಲ್ಲ ಒಂದು ಲಿಸ್ಟ್ ಗಳನ್ನ ನೋಡಿದಾಗ Vivo X200 FE ಬೆಸ್ಟ್ ಮೊಬೈಲ್ ಅಂತ ನನ್ನ ಒಂದು ಪರ್ಸನಲ್ ಒಪಿನಿಯನ್.
50,000 ರೇಂಜ್ ಒಳಗೆ ನೀವೇನಾದ್ರೂ ಒಂದು ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಈ ಒಂದು ವಿವೋ X200 FE ಆರಾಮಾಗಿ ಕಣ್ಮುಚ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು. ಏನಕ್ಕಪ್ಪ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಗಳು ಆ ತರ ಇರುವಂತದ್ದು. ಎಲ್ಲ ಒಂದು ಮೊಬೈಲ್ಸ್ ಗಳ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ. ತುಂಬಾ ರಿಸರ್ಚ್ ಮಾಡ್ಬಿಟ್ಟು ಎಲ್ಲ ಒಂದು ಬ್ರ್ಯಾಂಡ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಒಂದು ಸ್ಪೆಸಿಫಿಕೇಶನ್ಸ್ ಗಳನ್ನ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾ ಇರುವಂತದ್ದು. ಇದಿಷ್ಟ ಆಗಿತ್ತು ಇವತ್ತಿನ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಬೆಸ್ಟ್ ಮೊಬೈಲ್ ವಿಡಿಯೋ. ಇದೇ ತರ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.